ಲೋಕಸಭಾ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಕಲ್ಪಿಸಬೇಕೆಂದು ಬಲಗೈ ಸಮುದಾಯದ ಮುಖಂಡರು ಆಗ್ರಹಿಸಿದರು. ಈ ಕುರಿತು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪರಿಶಿಷ್ಟ ಜಾತಿ ಯಲ್ಲಮ್ಮ ದೇವಿ ಚಿಕ್ಕತಾಳಿ ಸಮುದಾಯದ ಮುಖಂಡ ಎಂ ನಾರಾಯಣ್, ಕಾಂಗ್ರೆಸ್ ಪಕ್ಷವನ್ನ ಸದಾ ಬೆಂಬಲಿಸುತ್ತಿರುವ ಬಲಗೈ ಸಮುದಾಯಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಅವಕಾಶ ಸಿಗದೆ ವಂಚಿತವಾಗಿದ್ದು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಅಭ್ಯರ್ಥಿ ಕಾಂಗ್ರೆಸ್ ಅವಕಾಶ ಕಲ್ಪಿಸಬೇಕು. ಜಿಲ್ಲೆಯಲ್ಲಿ ಎಸ್ಸಿ 4.5 ಲಕ್ಷ ಮತದಾರರಲ್ಲಿ 75% ಚಿಕ್ಕತಾಳಿ ಸಮುದಾಯ ಇದ್ದು ರಾಜಕೀಯ ಅವಕಾಶಗಳಿಂದ ವಂಚಿತವಾಗಿದೆ. ರಾಜಕೀಯ ಮೀಸಲಾತಿ, ಸಂವಿಧಾನ ಹಕ್ಕು, ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತರಾದ ನಮಗೆ ಈ ಬಾರಿ ಅವಕಾಶ ದೊರೆಯಬೇಕು ಅಂತ ಒತ್ತಾಯಿಸಿದರು. ಬಳಿಕ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಜಯದೇವ ಮಾತನಾಡಿ, ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸುತ್ತಿರುವ ಪರಿಶಿಷ್ಟ ಜಾತಿ ಬಲಗೈ ಯಲ್ಲಮ್ಮ ದೇವಿ ಸಮುದಾಯದ ಯಾರಿಗಾದರೂ ಸರಿ ಅವಕಾಶ ಮಾಡಿಕೊಟ್ಟರೆ ಖಂಡಿತ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸುವುದರಲ್ಲಿ ಅನುಮಾನ ಇಲ್ಲ ಎಂದ ಅವರು, ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ಕೆಎಚ್ ಮುನಿಯಪ್ಪನವರು ಬಲಗೈ ಸಮುದಾಯದ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕತಾಳಿ ಸಮುದಾಯ ಮುಖಂಡರಾದ ಬಂಗಾರಪೇಟೆ ರಾಮಚಂದ್ರಪ್ಪ, ಸೀನಣ್ಣ, ಸೋಮಣ್ಣ, ಬಾಬು ಅಯ್ಯ, ಕುಮಾರ್, ಪಿವಿಸಿ ಕೃಷ್ಣಪ್ಪ, ದಲಿತ ನಾರಾಯಣಸ್ವಾಮಿ, ದೇವಕುಮಾರ್, ಆಟೋ ನಾರಾಯಣಸ್ವಾಮಿ, ಮುನಿಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. ಬಹುಶಃ ಇವತ್ತಿನವರೆಗೂ ಕೂಡ ನಮ್ಮ ಸಮಾಜ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಬಂದಿದೆ. ಈ ಸಮಾಜ ಕಳೆದ ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ದೇವೆ. ಆದರೆ ಈ ಸಮಾಜ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 4,50,000 ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ, ಪರಿಶಿಷ್ಟ ಜಾತಿಯ ಜನಸಂಖ್ಯೆಯಲ್ಲಿ 75% ಚಿಕ್ಕತಾಯಿ ಸಮಾಜಕ್ಕೆ ಸೇರ್ತಕ್ಕಂಥವರು ನಾವಿದ್ದೀವಿ. ಆದ್ರೆ ಈ ಸಮಾಜ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾರು ಕೂಡ ನಾವು ಅಭಿವೃದ್ಧಿಯನ್ನು ಕಾಣಲಿಲ್ಲ. ಯಾವುದೇ ಒಂದು ಅಧಿಕಾರಿಗಳು ಕೂಡ ಈ ಸಮಾಜಕ್ಕೆ ಸಿಕ್ಕಿಲ್ಲ. ಬರೀ ಮತ ಬ್ಯಾಂಕ್ ಆಗಿ ಕೂಡ ಈ ಸಮಾಜ ಮತಗಳಾಗ್ಕೊಂಡು ಬಂದಿದೆ. ಇವತ್ತು 2024 ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜಕ್ಕೆ ಲೋಕಸಭಾ ಅಭ್ಯರ್ಥಿಯ ಸ್ಥಾನವನ್ನ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಕೊಡಬೇಕಂತಕ್ಕಂಥದ್ದು ಮೊದಲನೇ ಕೂಗಾಗಿದೆ. ಬಹುಶಃ ನಾವು 75% ಪರಿಶಿಷ್ಟ ಜಾತಿ ನಾವಾಗಿದ್ದರು. ಆದ್ದರಿಂದ ಬಂಧುಗಳೇ, ಎಲ್ಲ ಚುನಾವಣೆಯಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಅವಕಾಶಗಳು ಸಿಕ್ಕಿಲ್ಲ.